ಸರ್ ಇವಾಗ ಯಂಗ್ಸ್ಟರ್ಸ್ ಅಲ್ಲಿ ಜಾಸ್ತಿ ಹಾರ್ಟ್ ಅಟ್ಯಾಕ್ ಅಥವಾ ಹಾರ್ಟ್ ಕ್ಲಾಟ್ ಆಗುತ್ತಲ್ಲ ಆ ವಿಷಯ ಬಗ್ಗೆ. ಇದು ಭಾಳ ಇಂಪಾರ್ಟೆಂಟ್. ನಾನು MBBS ಓದುವಾಗ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಬಳ್ಳಾರಿ 1975 ಮಕ್ಕಳು ತಂದೆದಿರನ್ನ ಕರ್ಕೊಂಬರೋರು, ತಂದೆ ತಾಯಿನ 65 ಇವತ್ತು ರಿವರ್ಸ್ ಆಗಿದೆ, ತಂದೆ ತಾಯಿಯಂದಿರು ಮಕ್ಕಳನ್ನ ಕರ್ಕೊಂಬರ್ತಾಯಿದ್ದಾರೆ. ಇದಕ್ಕೆ ಮುಖ್ಯ ಕಾರಣ ದ ಲೈಫ್ ಸ್ಟೈಲ್ ಡಿಸಾರ್ಡರ್ಸ್ ಅಂತೀವಿ ನಾವು. ಇದು ನಿಜ. ಇವತ್ತು 35 ವರ್ಷದವ್ರಿಗೆ ಹಾರ್ಟ್ ಅಟ್ಯಾಕ್ ಆಗೋದನ್ನು ನಾವು ಭಾಳ ಸಾಮಾನ್ಯವಾಗಿ ನೋಡ್ತೀವಿ. ಅದಕ್ಕೆ ಮೇಯ್ನ್ ಕಾರಣ ಅವರ ಫುಡ್ ಸ್ಟೈಲ್. ಎಲ್ಲೋ ಜಂಕ್ ಫುಡ್ ತಿನ್ನೋದು, ಎಕ್ಸಸೈಸ್ ಮಾಡದೇ ಇರೋದು ತುಂಬ ಇದು ಆತಂಕ ಜೀವನದಲ್ಲಿ. ನೋಡಿ, ಮೊದಲೆಲ್ಲ 60 ವರ್ಷಕ್ಕೆ ರಿಟೈರ್ಡ್ ಆಗೋ ಒಂದು ಮನೆ ಮಾಡ್ಕೋಬೇಕು ಅನ್ನೋರು ಇವತ್ತು 30 ವರ್ಷದ ಯಂಗ್ ಫೆಲೋ ಸಾಫ್ಟ್ವೇರ್ ಇಂಜಿನಿಯರ್ ಈ ವಾಂಟ್ಸ್ ಟು ಹ್ಯಾವ್ ಎ ಬಿಗ್ ಹೌಸ್, ಕಾರ್, ಅದಕ್ಕೆ ದುಡಿತಾನೆ, ನಿದ್ದೆ ಮಾಡಲ್ಲ, ಎಲ್ಲದರಲ್ಲೂ ಟೆನ್ಷನ್ನು. ಆದ್ದರಿಂದ ಲೈಫ್ ಸ್ಟೈಲ್ ಮಾಡಿಫೈ ಆಗಲಿಲ್ಲ ಅಂದರೆ ಇವರಿಗೆ ಹಾರ್ಟ್ ಅಟ್ಯಾಕ್ ಆಗೋದು ಜಾಸ್ತಿ. ಸೊ ಮೇಯ್ನ್ಲಿ ಹಾರ್ಟ್ ಅಟ್ಯಾಕಿಗೆ ಮೇಯ್ನ್ ಕಾರಣ ಫುಡ್, ಅದರೊಳಗಾಗಿ ಕೊಲೆಸ್ಟ್ರಾಲ್. ಸೊ ಯಾವಾಗ ನಿಮ್ಮ ಆಹಾರದ, ಅದಕ್ಕೆ ದೊಡ್ಡವರು ತುಂಬ ಚೆನ್ನಾಗಿ ಹೇಳಿದ್ದಾರೆ, ಊಟ ಬಲ್ಲವನಿಗೆ ರೋಗವಿಲ್ಲ. ಇವತ್ತಿನ ಯಂಗರ್ ಜನ್ರೇಷನ್ನು ಊಟ ಮಾಡೋದನ್ನು ಮರೆತು ಬಿಟ್ಟಿದ್ದಾರೆ. ಅಂದರೆ ಹೆಂಗೆ ತಿನ್ನಬೇಕು ಅನ್ನೋದನ್ನು ನಿಜವಾಗ್ಲೂ ಇಟ್ ಇಸ್ ಇಂಪಾರ್ಟೆಂಟ್. ಐ ಎಮ್ ಎ ಗ್ಯಾಸ್ಟ್ರೆಂಟ್ರಾಲಜಿಸ್ಟ್. ನಿಮ್ಗೊಂದು ಮಾತು ಹೇಳ್ತೀನಿ, ಯಾರು ಊಟವನ್ನು, ಅದರೊಳಗೆ ಸಾತ್ವಿಕ ವೆಜಿಟೇರಿಯನ್ ಫುಡ್ ಇದನ್ನು ಯಾರು ತಿಂದು ಚೆನ್ನಾಗಿ ನೀರು ಕುಡಿತಾರಲ್ಲ ಅವರಿಗೆ ಕೊಲೆಸ್ಟ್ರಾಲು ಕಡಿಮೆ, ಹಾರ್ಟ್ ಅಟ್ಯಾಕು ಕಡಿಮೆ. ಇದನ್ನು ನೀವು ನೋಡಿ, ಎಷ್ಟೋ ಜನ ಜಿಮ್ ಮಾಡ್ತಾ ಅದಕ್ಕೆ ಕಾರಣ ಏನಂದರೆ ಅನ್ಅಕಸ್ಟಮ್ಡ್ ಎಕ್ಸಸೈಸ್. 3 ದಿನದಾಗೆ ಇವನಿಗೆ 6 ಪ್ಯಾಕ್ಸ್ ಬೇಕು, 8 ಪ್ಯಾಕ್ಸ್ ಬೇಕು, ಶಾರುಖ್ ಖಾನ್ ಥರ ಆಗಬೇಕು ಅಂದರೆ ಹಿಂಗೆ ಆಗುತ್ತೆ. ದಯವಿಟ್ಟು ಇದನ್ನೆಲ್ಲವನ್ನು ಗಮನದಲ್ಲಿಟ್ಕೊಂಡು ನೀವು ಜೀವನ ಸಾಗಿಸಿ ಅಂತ ಅಡ್ವೈಸ್ ಮಾಡ್ತೀನಿ.